ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ 5 ಮಾರ್ಕ್ಸ್ ಡೆರಿವೇಶನ್ ಫ್ರಮ್ 4th ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಲ್ಲಿ ಬರುವಂತ ಒಂದು ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ ಫಾರ್ 5 ಮಾರ್ಕ್ಸ್. ಅದೇನಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಎಟ್ ಎ ಪಾಯಿಂಟ್ ಆನ್ ಇಟ್ಸ್ ಆಕ್ಸಿಸ್. ಓಕೆ, ಇದನ್ನು ತುಂಬಾ ಸಾರಿ ಎನ್ಯುವಲ್ ಎಕ್ಸಾಮಿನೇಷನ್ ದಲ್ಲಿ 5 ಮಾರ್ಕ್ಸ್ ಕೇಳಿರೋದ್ರಿಂದ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಈ ಡೆರಿವೇಶನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿರಬೇಕಾಗಿರುತ್ತೆ. ಆ ಒಂದು ಪಾಯಿಂಟ್ಸ್ಗಳನ್ನು ನಾವು ಬ್ರೀಫ್ ಆಗಿ ನೋಡ್ಬಿಟ್ಟು ಮುಂದಿನ ಒಂದು ಡೆರಿವೇಶನ್ಗೆ ಹೋಗೋಣ. ಮುಂಚಿತವಾಗಿ ಯಾವ ವಿಷಯಗಳನ್ನು ಇಲ್ಲಿ ತಿಳ್ಕೊಂಡಿರ್ಬೇಕಂದ್ರೆ, ಮೊದಲನೇದಾಗಿ ನಮಗೆ ಬಯೋಟ್ ಸಾವರ್ಟ್ಸ್ ಲಾ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಅದೇನು ಮತ್ತು ಅದರ ಫಾರ್ಮುಲಾ ಏನು ಅಂತ. ಸೊ ಈ ಹಿಂದಿನ ವಿಡಿಯೋದಲ್ಲೇ ನಾವು ಅದ್ರ ಬಗ್ಗೆ ನೋಡಿದ್ದೀವಿ. ಏನು ಹೇಳುತ್ತೆ ಬಯೋಟ್ ಸಾವರ್ಟ್ಸ್ ಲಾ? ಬಯೋಟ್ ಸಾವರ್ಟ್ಸ್ ಲಾ ಗಿವ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಕರೆಂಟ್ ಎಲಿಮೆಂಟ್. ಒಂದು ಸಣ್ಣ ಕರೆಂಟ್ ಎಲಿಮೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಇಟ್ ಒಂದು ಫಾರ್ಮುಲಾ ಬರುತ್ತೆ. ಏನದು? μ0 ಡಿವೈಡೆಡ್ ಬೈ 4π ಐಡಿಯಲ್ ಸೈನ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಈ ಒಂದು ಫಾರ್ಮುಲಾ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ. ಇದು ನಮಗೆ ಮುಂಚಿತವಾಗಿ ಗೊತ್ತಿರಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ರೆಸೊಲ್ಯೂಷನ್ ಆಫ್ ವೆಕ್ಟರ್ ಅಂತ ಹೇಳ್ತೀವಿ, ರೆಕ್ಟ್ಯಾಂಗ್ಯುಲರ್ ರೆಸೊಲ್ಯೂಷನ್ ಅಂತ ಹೇಳ್ತೀವಿ. ಆ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್ ಇಂಟು ಇಟ್ಸ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್. ರೆಕ್ಟ್ಯಾಂಗ್ಯುಲರ್ ಅನ್ನ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಕಾಂಪೊನೆಂಟ್ಸ್ ಆಗಿ ರಿಸಾಲ್ವ್ ಮಾಡೋದು. ರಿಸಾಲ್ವ್ ಮೀನ್ಸ್ ವಾಟ್? ಸ್ಪ್ಲಿಟಿಂಗ್ ಆಫ್ ಎ ವೆಕ್ಟರ್. ಸೊ ಇಲ್ಲಿ ಒಂದು ವೆಕ್ಟರ್ ಇರುತ್ತೆ, ಈ ರೀತಿ ಒಂದು ವೆಕ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ನಾವು ಎರಡು ಕಾಂಪೊನೆಂಟ್ ಆಗಿ ಈ ರೀತಿ ಸ್ಪ್ಲಿಟ್ ಮಾಡೋದು. ಅದು ಯಾವ ರೀತಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಸ್ಪ್ಲಿಟ್ ಮಾಡ್ತೇವೆ. ಓಕೆ, ಅದನ್ನೇ ನಾವು ರೆಕ್ಟ್ಯಾಂಗ್ಯುಲರ್ ರೆಸೊಲ್ಯೂಷನ್ ಅಂತ ಹೇಳೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ವೆಕ್ಟರ್ ಹಿಯರ್. ಇದನ್ನು ನಾವು ಯಾವುದೇ ವೆಕ್ಟರ್ಗೂ ಕೂಡ ಅನ್ವಯಿಸಬಹುದು. ಲೆಟ್ ಅಸ್ ಕನ್ಸಿಡರ್ ಎ ವೆಕ್ಟರ್ ಹಿಯರ್ ಎ. ಇಟ್ ಇಸ್ ಲೈಕ್ ದಿಸ್. ಐ ವಾಂಟ್ ಟು ರಿಸಾಲ್ವ್ ದಿಸ್ ಒನ್ ಇಂಟು 2 ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್. ಸೊ ಯಾವ ರೀತಿ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ ಆಗಿ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನಾವು ಈ ಒಂದು ಎಡ್ಜ್ ಏನಿದೆ ಅಲ್ಲ, ಇದನ್ನು ನಾವು ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿವರೆಗೂ ಬರುತ್ತೆ. ಅದನ್ನು ನಾವಿಲ್ಲಿ ನೋಡೋಣ. ಓಕೆ, ಇದು ಒಂದು ಕಾಂಪೊನೆಂಟ್ ಇದು. ಓಕೆ, ಸೊ ಇನ್ನೊಂದು ಕಾಂಪೊನೆಂಟು ಈ ಕಾಂಪೊನೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎರಡೂ ಕಾಂಪೊನೆಂಟ್ಸ್ ಏನಿರ್ತಾವೆ, ಕಾಂಪೊನೆಂಟ್ ಅಂದ್ರೆ ಭಾಗ, ಈ ವೆಕ್ಟರ್ನ ಭಾಗ. ಇದು ಒಂದು ಈ ಡೈರೆಕ್ಷನ್ ಅಲ್ಲಿ ತಗೊಂಡ್ರೆ ಇನ್ನೊಂದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಅದು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ, ಇದನ್ನ ಲೆಂತ್ ಎಷ್ಟು ಬೇಕಷ್ಟು ತಗೊಳಗಿಲ್ಲ. ಸೊ ಈ ಒಂದು ಎಂಡ್ ಇಂದ ನಾವು ಒಂದು ರೆಕ್ಟ್ಯಾಂಗಲ್ ಅನ್ನ ಫಾರ್ಮ್ ಮಾಡ್ಕೋಬೇಕಾಗತ್ತೆ. ಈ ಎಂಡ್ ಇಂದ ಇದು ವೆಕ್ಟರ್ ಲೆಂತ್, ಇದು ಎ ಅನ್ನೋದು ಇದರ ಮ್ಯಾಗ್ನಿಟ್ಯೂಡ್. ಇಲ್ಲಿಂದ ನಾವು ಒಂದು ರೆಕ್ಟ್ಯಾಂಗಲ್ ಅನ್ನು ಫಾರ್ಮ್ ಮಾಡಬೇಕು ಸಚ್ ದಟ್ ಇಟ್ ಶುಡ್ ಬಿ ದ ಡಯಾಗೋನಲ್. ಇದು ಡಯಾಗೋನಲ್ ಆಗಿರುತ್ತೆ. ಸೊ ಲೆಟ್ ಅಸ್ ಸೇ ಇಫ್ ಇಟ್ ಈಸ್ ಥೀಟಾ, ದೆನ್ ದಿಸ್ ಕಾಂಪೊನೆಂಟ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ನಾನು ತಗೊಂಡಿರೋದ್ರಿಂದ ಇದರ ವ್ಯಾಲ್ಯೂ ಏನಿರುತ್ತಪ್ಪ ಅಂದ್ರೆ ಎ ಕಾಸ್ ಥೀಟಾ ಇರುತ್ತೆ. ದಿಸ್ ಕಾಂಪೊನೆಂಟ್ ಇಸ್ ಕಾಲ್ಡ್ ಎ ಕಾಸ್ ಥೀಟಾ. ಇಟ್ಸ್ ವ್ಯಾಲ್ಯೂ ಇಸ್ ಎ ಕಾಸ್ ಥೀಟಾ. ಅದನ್ನ ನಾವು ಪ್ರಥಮ PUC ಅಲ್ಲೇ ಕಲ್ತಿದ್ದೀವಿ. ಅಲ್ಲೇ ನೀವು ಅದು ಹೇಗೆ ಬಂತು ವ್ಯಾಲ್ಯೂ ಅಂತ ಡೀಟೇಲ್ ಆಗಿ ನೀವು ಅಲ್ಲಿ ತಿಳ್ಕೋಬಹುದು. ಸೊ ಮತ್ತು ಈ ಕಾಂಪೊನೆಂಟ್ ಯಾವುದು ಅಂತಂದ್ರೆ ಇದು y ಆಕ್ಸಿಸ್ ಅಲ್ಲಿ ಇರೋದ್ರಿಂದ ನಾವು ಎ ವೈ ಅಂತ ಕರಿತೀವಿ. ಇಟ್ಸ್ ವ್ಯಾಲ್ಯೂ ಇಸ್ ಎ ಸೈನ್ ಥೀಟಾ. ಸೊ ಎ ಕಾಸ್ ಥೀಟಾ ಒಂದು ಕಾಂಪೊನೆಂಟ್, ಇನ್ನೊಂದು ಕಾಂಪೊನೆಂಟ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಟ್ ಈಸ್ ಎ ಸೈನ್ ಥೀಟಾ. ಇಲ್ಲಿ ಥೀಟಾ ಅನ್ನೋದನ್ನೇ, ಥೀಟಾ ಯಾವ ಕಾಂಪೊನೆಂಟ್ಗೆ ಅಟ್ಯಾಚ್ ಆಗಿರುತ್ತಲ್ಲ ಅದನ್ನೇ ನಾವು ಕಾಸ್ ಕಾಂಪೊನೆಂಟ್ ಆಗಿ ತಗೋಬೇಕು. ಸಪೋಸ್ ನಾನು ಇಲ್ಲಿ ಥೀಟಾ ತಗೊಂಡ್ರೆ ಇದು ಎ ಕಾಸ್ ಥೀಟಾ ಆಗ್ತಿತ್ತು, ಇದು ಎ ಸೈನ್ ಥೀಟಾ. ಆಲ್ವೇಸ್ ರಿಮೆಂಬರ್, ಥೀಟಾ ಯಾವ ಕಾಂಪೊನೆಂಟ್ಗೆ ಅಟ್ಯಾಚ್ ಆಗಿದೆಯೋ ಅದು ಕಾಸ್ ಆಗಿರುತ್ತೆ ಆಲ್ವೇಸ್. ಓಕೆ, ಸೊ ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡ್ಮೇಲೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಎಟ್ ಎ ಪಾಯಿಂಟ್ ಆನ್ ಇಟ್ಸ್ ಆಕ್ಸಿಸ್ ಡೆರಿವೇಶನ್ಗೆ ನೇರವಾಗಿ ಹೋಗೋಣ. ಇಲ್ಲಿ ನಾವು ಮೊದಲಿಗೆ ಒಂದು ಸರ್ಕ್ಯುಲರ್ ಕಾಯಿಲ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, ಅಂಡ್ ಇಟ್ ಶುಡ್ ಕ್ಯಾರಿ ಕರೆಂಟ್. ಅದನ್ನು ನಾವು ಮೊದಲಿಗೆ ನೋಟ್ ಮಾಡ್ಕೊಳ್ಳೋಣ. ಕನ್ಸಿಡರ್ a circular
a circular coil of radius r. Let us say its radius is r and it is carrying some current, let us say I, and carrying current I is the current here. Okay, so what is my aim in this derivation? ಈ ಒಂದು ಸರ್ಕ್ಯುಲರ್ ಕಾಯಿಲ್ ಇಂದ ಅದರ ಆಕ್ಸಿಸ್ ಮೇಲೆ ಯಾವುದೋ ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿಬಿಟ್ಟು ಅಲ್ಲಿ ಎಷ್ಟು ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದೇ ನನ್ನ ಒಂದು ಈ ಡೆರಿವೇಶನ್ ಅನ್ನ ಏಮ್, ಅದಕ್ಕೆ ಎಕ್ಸ್ಪ್ರೆಷನ್ ಅನ್ನು ನಾನು ಇಲ್ಲಿ ಡೆರೈವ್ ಮಾಡಬೇಕಾಗಿದೆ. ಓಕೆ, ಸೊ ಹಾಗಾಗಿ ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ another point here, a point here, so that is P on its axis at some distance, let us say x ಅನ್ನೋ ಡಿಸ್ಟೆನ್ಸ್ ಅಲ್ಲಿ from its center. Okay, so let P be a point on its axis at a distance x from the center of the coil. X from the center of the coil. O ಅನ್ನೋದು ಆ ಒಂದು ಕಾಯಿಲ್ನ ಸೆಂಟರ್ ಆಸ್ ಶೋನ್ ಇನ್ ಫಿಗರ್. Now we will draw the figure diagram related to this. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಅತ್ಯಂತ ಕೇರ್ಫುಲ್ ಆಗಿ ನಾವು ಅಬ್ಸರ್ವ್ ಮಾಡಿ ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದು. ಸೊ ಇಲ್ಲಿ ನಾವು ಒಂದು ಸರ್ಕ್ಯುಲರ್ ಕಾಯಿಲ್ ಅನ್ನು ಕನ್ಸಿಡರ್ ಮಾಡಿದ್ದೀವಿ. ಇಟ್ ಈಸ್ ಕ್ಯಾರಿಯಿಂಗ್ ಕರೆಂಟ್ ಐ ಆ್ಯಂಡ್ ಇಟ್ಸ್ ರೇಡಿಯಸ್ ಇಸ್ ಆರ್. ಇಲ್ಲಿಂದ ಇಲ್ಲಿ ಆರ್. ಓಕೆ, ಸೊ ಇದರ ಸೆಂಟರ್ ಏನಪ್ಪ ಓ. ಇದು ಆಕ್ಸಿಸ್. ಈ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ನಾವು ಮಾರ್ಕ್ ಮಾಡಿದ್ವಿ. ಲೆಟ್ ಅಸ್ ಸೆ ಪಾಯಿಂಟ್ ಪಿ ವಿಚ್ ಇಸ್ ಎಟ್ ಎ ಡಿಸ್ಟೆನ್ಸ್ ಎಕ್ಸ್. ಓಕೆ, ಸೊ ದಿಸ್ ಇಸ್ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದಿ ಸೆಂಟರ್. ಇಲ್ಲಿಂದ ಇಲ್ಲಿಗೆ ಎಕ್ಸ್. ಈ ಪಾಯಿಂಟಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ನಾವು ಮೊದಲಿಗೆ ಇಲ್ಲಿ ಎರಡು ಸ್ಮಾಲ್ ಕರೆಂಟ್ ಎಲಿಮೆಂಟ್ಸ್ ಅನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೋತೀವಿ. ವಾಟ್ ದೇ ಆರ್? ದಿಸ್ ಇಸ್ ಒನ್ and there is another here which are diametrically opposite to each other. So I can call this as current element AB. Okay, and it has very small length, let us say dl, and here also there is another current element. I call this one as A dash B dash, and this element length is also dl, small length dl. Okay, so diametrically opposite ಆಗಿರ್ತಕ್ಕಂಥ ನಾನು ಎಲಿಮೆಂಟ್ಸ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಪಿ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾಗುತ್ತೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಬಯೋಟ್ ಸಾವರ್ಟ್ಸ್ ಲಾದಲ್ಲಿ ಪ್ರಕಾರ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ಐ ವಿಲ್ ಡ್ರಾ ಎ ಲೈನ್ ಹಿಯರ್. And also I will draw another line from the current element A dash B dash. Okay, so here this angle, this distance I will take it as r. Here also this is r, same distance alli irutte because diametrically opposite irodrinda. And this distance, sorry, this angle I will take as alpha or pi. You take it as pi here. This angle is pi. And now I want to calculate the magnetic field here. So ನಾನು ಇಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ನಿಮಗೆ ಡಯಾಗ್ರಾಮ್ನ ಒಂದು ವಿವರಣೆಯನ್ನು ಕೊಡ್ತೀನಿ. ಸೊ ಹಾಗಾಗಿ ಮೊದಲಿಗೆ ನಾನು ಹೇಳಿರೋ ಥರ ಇಲ್ಲಿ ಸರ್ಕ್ಯುಲರ್ ಕಾಯಿಲ್ನ ಕನ್ಸಿಡರ್ ಮಾಡಿದ್ದೀನಿ. ಅದರ ರೇಡಿಯಸ್ ಆರ್, ಸೆಂಟರ್ ಓ,
ಅದರ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಪಿ ಎಟ್ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದಿ ಓ. ಓಕೆ, ಈಗ ನಾನು ಎರಡು ಕರೆಂಟ್ ಎಲಿಮೆಂಟ್ನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಎ ಬಿ ಅನ್ನೋದು ಒಂದು, ಅದರ ಲೆಂತ್ ಡಿ ಎಲ್, ಅದಕ್ಕೆ ಅಪೋಸಿಟ್ ಆಗಿ ಡೈಮೆಟ್ರಿಕಲ್ಲಿ ಅಪೋಸಿಟ್ ಆಗಿರತಕ್ಕಂಥ ಇನ್ನೊಂದು ಕರೆಂಟ್ ಎಲಿಮೆಂಟ್ ಎ ಡ್ಯಾಶ್ ಬಿ ಡ್ಯಾಶ್, ಅದರ ಲೆಂತ್ ಕೂಡ ಡಿ ಎಲ್. ಓಕೆ, ಸೊ ಮತ್ತು ಈ ಕರೆಂಟ್ ಎಲಿಮೆಂಟ್ ಹಾಗೂ ಈ ಒಂದು ಪಾಯಿಂಟ್ ಪಿ, ಇವೆರಡರ ನಡುವೆ ಇರತಕ್ಕಂಥ ಡಿಸ್ಟೆನ್ಸು ಆರ್. ಸೊ ದಿಸ್ ಆಲ್ಸೋ ಆರ್ ಹಿಯರ್. ಸೊ ಇದು ಇನ್ನೊಂದು ಇಲ್ಲಿ ನೀವು ಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ಈ ಸರ್ಕ್ಯುಲರ್ ಕಾಯಿಲ್ ಈ ಪ್ಲೇನಲ್ಲಿ ಇದೆ, ಈ ತರ ಪ್ಲೇನ್. ಸೊ ಈ ತರ ಇಲ್ಲ, ಅದು ಈ ತರ ಪ್ಲೇನಲ್ಲಿ ಇಲ್ಲ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಟ್ ಈಸ್ ಇನ್ ದಿಸ್ ಪ್ಲೇನ್ ನೌ. Okay, try to understand here, and the current is in this direction. Okay, so like this it is flowing current. So ಈ plane ಅಲ್ಲಿ ಇದೆ. ಸೊ ನಾವಿಲ್ಲಿ ಮೊದಲಿಗೆ ಎ ಬಿ ಅನ್ನೋ ಕರೆಂಟ್ ಎಲಿಮೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಇಲ್ಲಿ ಪಾಯಿಂಟ್ ಪಿ ಅಲ್ಲಿ, ಮತ್ತು ಯಾವ ಡೈರೆಕ್ಷನ್ ದಲ್ಲಿ ಬರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಓಕೆ, ಸೊ ಮೊದಲಿಗೆ ಅಲ್ಲಿಗೆ ನಾವು ಬಯೋಟ್ ಸಾವರ್ಟ್ಸ್ ಲಾನ ಯೂಸ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಅಕಾರ್ಡಿಂಗ್ ಟು ಬಯೋಟ್ ಸಾವರ್ಟ್ಸ್ ಲಾ, the magnetic field at P due to current element AB is, ಅಂದ್ರೆ ಈ ಕರೆಂಟ್ ಎಲಿಮೆಂಟ್ ಇಂದ ಎಷ್ಟು ಬರುತ್ತೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಓನ್ಲಿ ಸ್ಮಾಲ್ ಪೋರ್ಷನ್ ಇಂದ ಮೊದಲಿಗೆ ಕ್ಯಾಲ್ಕುಲೇಷನ್ ಮಾಡೋಣ. ದ ಮ್ಯಾಗ್ನೆಟಿಕ್ ಫೀಲ್ಡ್ at point P due to current element AB is, ಎ ಬಿ ಅನ್ನೋ ಕರೆಂಟ್ ಎಲಿಮೆಂಟ್ ಇಂದ ಈ ಪಾಯಿಂಟ್ ಅಲ್ಲಿ ಎಷ್ಟು ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದನ್ನ ನಾವು ನೋಡೋಣ. ಅದರ ಡೈರೆಕ್ಷನ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಒಂದು ಫಾರ್ಮುಲಾ ಏನಿದೆ ಅದನ್ನು ಬರೆಯೋಣ. ಸೊ ಲೆಟ್ ಅಸ್ ಸೇ ಡಿ ಬಿ ಅನ್ನೋದಿದೆಯಪ್ಪ, ಅದು ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್ ಎಟ್ ಪಾಯಿಂಟ್ ಬಿ. ಡಿ ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 pi. Current is I. It is carrying current I in this manner. I dl sin theta divided by distance. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಸ್ಕ್ವೇರ್. ಓಕೆ, ಸೊ ಇದು ನಮಗೆ ಇಲ್ಲಿರ್ತಕ್ಕಂಥ ಒಂದು ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಇಲ್ಲಿ ಆಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಲೈನ್ ಜಾಯಿನಿಂಗ್ ದಿ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಇರುತ್ತೆ. ಈ ಪಾಯಿಂಟನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಯಾಕಂದರೆ ಡಯಾಗ್ರಾಮ್ ಮುಖಾಂತರ ನಾವಿಲ್ಲಿ ತಿಳ್ಕೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಮಗೆ ಇರತಕ್ಕಂತಹ ಒಂದು ಕಾಯಿಲ್ ಈ ಪ್ಲೇನಲ್ಲಿದೆ, ಈ ಪ್ಲೇನಲ್ಲಿರುತ್ತೆ. ಸೊ ಈ ಪ್ಲೇನಲ್ಲಿರ್ತಕ್ಕಂಥ ಕಾಯಿಲಿಂದ ನಾವು ಇಲ್ಲಿ ಆಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದ ಲೈನ್ ಜಾಯಿನಿಂಗ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್ ತಿಳ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ನಾನೊಂದು ಇಲ್ಲಿ ಸಿಂಪ್ಲಿಫೈಡ್ ಒಂದು ಮಾಡೆಲನ್ನು ಮಾಡಿದ್ದೀನಿ, ಅದರ ಮುಖಾಂತರ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಆ್ಯಕ್ಚುಲಿ ಅದು ಈ ರೀತಿಯಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ದ ಕಾಯಿಲ್ ಹಿಯರ್, ಸರ್ಕ್ಯುಲರ್ ಕಾಯಿಲ್ ಈ ರೀತಿ ಇದೆ. ಓಕೆ, ಸೊ ಆ ಕಾಯಿಲ್ ಈಗ ಈ ರೀತಿಯಾಗಿರುತ್ತೆ. ಸೊ ಇದು ಏನು ಅಂದರೆ ಪಾಯಿಂಟ್, ದಿಸ್ ಇಸ್ ಆಕ್ಸಿಸ್ ಇದು, ಆ್ಯಂಡ್ ದಿಸ್ ಇಸ್ ವಾಟ್ ದ ರೇಡಿಯಸ್ ಹಿಯರ್. ಇದು ಸೆಂಟರ್, ದಿಸ್ ಇಸ್ ದ ಸೆಂಟರ್ ಆ್ಯಂಡ್ ದಿಸ್ ಇಸ್ ವಾಟ್ ದ ರೇಡಿಯಸ್ ಹಿಯರ್. ಓಕೆ, ಸೊ ಇದು ಸೆಂಟರ್, ಇದು ರೇಡಿಯಸ್, ಇದು ಆಕ್ಸಿಸ್, ಇದು ಪಾಯಿಂಟ್ ಕರೆಂಟ್ ಎಲಿಮೆಂಟ್, ಇದು ಪಾಯಿಂಟ್, ಇಲ್ಲಿದೆ ಪಾಯಿಂಟ್. ಸೊ ದಿಸ್ ಡಿಸ್ಟೆನ್ಸ್ ಇಸ್ ಇನ್ ಬ್ಲೂ ಕಲರ್ ಇದೆಯಲ್ಲ, ಇದು ಎಕ್ಸ್ ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಇಸ್ ಆರ್. ಲುಕ್ ಎಟ್ ಹಿಯರ್, ದಿಸ್ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರುತ್ತೆ ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅಲ್ಲಿ ಡಯಾಗ್ರಾಮ್ನಲ್ಲಿ ಕೂಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಮ್ಗೆ ಗೊತ್ತಾಗುತ್ತೆ. ಬಟ್
ಸೊ ಇಲ್ಲಿ ನಮಗೆ ಬೇಕಾಗಿರೋದು ದ ಆ್ಯಂಗಲ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಕರೆಂಟ್ ಈ ರೀತಿ ಇದೆ. ಸೊ ಹಾಗಾಗಿ ಅಲ್ಲಿ ನಾವು ಕರೆಂಟ್ ಎಲಿಮೆಂಟನ್ನು ಡೈರೆಕ್ಷನನ್ನು ನೋಡೋದಾಯ್ತಂದರೆ ಐ ವಿಲ್ ಡ್ರಾ ದಟ್ ಕರೆಂಟ್ ಎಲಿಮೆಂಟ್ ಡೈರೆಕ್ಷನ್ ಹಿಯರ್. ಸೊ ಕರೆಂಟ್ ಎಲಿಮೆಂಟ್ ಡೈರೆಕ್ಷನ್ ಟ್ಯಾಂಜೆನ್ಷಿಯಲ್ ಆಗಿರುತ್ತೆ ಅಂತ ಹೇಳಿದ್ವಿ. ಈ ರೀತಿ ಇರುತ್ತೆ ಟ್ಯಾಂಜೆನ್ಷಿಯಲಿ. ಸೊ ಇಲ್ಲಿ ಎರಡು ಕರೆಂಟ್ ಎಲಿಮೆಂಟ್ ಇದೆ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಸೊ ನಮಗೆ ಈ ಕಡೆ ಅಂದರೆ ಈ ಕಡೆ ಹಿಂಗೆ ಬಂದಿರುತ್ತೆ. ಸೊ ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ದೇರ್ ಫಾರ್ ಟ್ಯಾಂಜೆಂಟ್ ಟು ದ ಎಲಿಮೆಂಟ್ ಆ್ಯಂಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈ ಡೈರೆಕ್ಷನ್ದಲ್ಲಿ ಬಂದಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಗಮನಿಸಿ. ಸೊ ಏನಾಗಿರುತ್ತೆ ಇಲ್ಲಿ ಅಂತ ಗಮನಿಸಿ, ಸ್ವಲ್ಪ ಗಮನಿಸಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. Now you observe the angle between current element and the line joining. This is the line joining. This is what the line joining the current element and the point, and this is the direction of the current element. Look at the angle here. What is the angle between them? So if you observe here, so you can observe here the angle is 90 degree here. 90 ಡಿಗ್ರಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು 90 ಡಿಗ್ರಿ ಇರುತ್ತೆ. ಸೊ ಯಾವುದು ಈ ಲೈನ್ಗೆ ಮತ್ತು ಈ ಒಂದು ಪಿಂಕ್ ಕಲರ್ ಲೈನ್ಗೆ ಇರ್ತಕ್ಕಂಥ ಆ್ಯಂಗಲ್. ಸೊ ಇಟ್ ಈಸ್ 90 ಡಿಗ್ರಿ ಹಿಯರ್. ಓಕೆ, ಸೊ ಬಟ್ ನಿಮ್ಗೆ ಈ ಡಯಾಗ್ರಾಮ್ನಲ್ಲಿ ಅರ್ಥ ಆಗಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ತಿಳ್ಕೊಂಡಿರ್ಬೇಕು 90 ಡಿಗ್ರಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಸೊ ಯಾಕಂದರೆ ಇದು ನೋಡಿ ಈ ಪ್ಲೇನಲ್ಲಿದೆ, ಈ ಪ್ಲೇನಲ್ಲಿದೆ. ದಟ್ ಈಸ್ ವಾಟ್ ದಿಸ್ ಆ್ಯಂಗಲ್ ಹಿಯರ್. ದಿಸ್ ಆ್ಯಂಗಲ್ ವಿ ವಾಂಟ್, ದಿಸ್ ಆ್ಯಂಗಲ್. ಸೊ ಇದು 90 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ನಾವು ಆ 90 ಡಿಗ್ರಿಯನ್ನು ಇಲ್ಲಿ ಉಪಯೋಗಿಸ್ಕೊಳ್ಳೋಣ. ಸೊ ಹಾಗಾದರೆ ಅಲ್ಲಿ ನಾವು ಏನಂತ ನೋಟ್ ಮಾಡ್ಕೋಬೇಕು ಇಲ್ಲಿ, ಸಿನ್ಸ್ ಥೀಟಾ ಈಸ್ 90 ಡಿಗ್ರಿ, and here since theta is 90 degree and sin theta is equals to sin 90 is equals to 1 ಆಗಿರೋದ್ರಿಂದ ಈ ವ್ಯಾಲ್ಯೂ 1 ಆಯಿತು. ಸೊ ಹಾಗಾಗಿ what is left here? So dB is equals to, you will get mu naught divided by 4 pi I dl divided by r square. ಇದು ಯಾವ ಡೈರೆಕ್ಷನ್ದಲ್ಲಿ ಬರುತ್ತೆ ಅಂದರೆ ಇಲ್ಲಿ ನಾವು ಹೇಳ್ಬೋದು ಅಲಾಂಗ್ ಪಿ ಎಮ್ ಅಂತ ನಾನಿಲ್ಲಿ ಮಾರ್ಕ್ ಮಾಡ್ತೇನೆ. ಅಲಾಂಗ್ ಪಿ ಎಮ್. ಸೊ ಹಾಗಾದ್ರೆ ಇಲ್ಲಿ ಯಾವ ಡೈರೆಕ್ಷನ್ದಲ್ಲಿ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದನ್ನು ನಾವಿಲ್ಲಿ ಹಾಕ್ಬಿಡೋಣ. ಸೊ ಲುಕ್ ಎಟ್ ಹಿಯರ್, ಪಿ ಎಮ್ ಡೈರೆಕ್ಷನ್ದಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ, ಈ ಒಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿರುತ್ತೆ. ಸೊ ಐ ವಿಲ್ ಡ್ರಾ ದಟ್ ಪರ್ಪೆಂಡಿಕ್ಯುಲರ್. ದಿಸ್ ಇಸ್ ವಾಟ್ ದ ಡೈರೆಕ್ಷನ್. ಇಲ್ಲಿ ಡಯಾಗ್ರಾಮ್ ನಾವು ಕರೆಕ್ಟಾಗಿ ಹೇಳ್ಬೇಕನ್ನೋದು ಅದಕ್ಕೆ. ಸೊ ವಿ ಹ್ಯಾವ್ ಟು ಡ್ರಾ ಎ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್. ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ದಿಸ್ ಇಸ್ ವಾಟ್ ಅಲಾಂಗ್ ಪಿ ಎಮ್ and this is dB. I can say here dB. dB, this is dB in this direction. Okay, so now similarly I can calculate the magnetic field. ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂದರೆ ಯಾವ ಡೈರೆಕ್ಷನ್ದಲ್ಲಿ ಇರುತ್ತೆ ಅಂತಂದರೆ ಇಲ್ಲಿ ನಾವು ಅಗೇನ್ ಆ ಮಾಡೆಲ್ ಮುಖಾಂತರ ತಿಳ್ಕೊಳ್ಳೋಣ. So the direction of the magnetic field according to the vector form of Biot-Savart's law ಪ್ರಕಾರ ನಾವು ನೋಡೋದಾಕಂದ್ರೆ it is perpendicular to the plane containing dl and r ಅಂತ ಬಂದಿತ್ತು. ಸೊ ಇಲ್ಲಿ ಇದು r, ಇದು ಇಲ್ಲಿರ್ತಕ್ಕಂಥ ಈ ಡೈರೆಕ್ಷನ್ನಲ್ಲಿ ಒಂದು ಡಿ ಎಲ್ ಇರುತ್ತೆ. ಓಕೆ, ಅದಕ್ಕೆ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಪ್ಲೇನನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಪ್ಲೇನ್, ಈ ಪ್ಲೇನ್. This is the plane containing the dl and r. ಅಂದರೆ ಇದು r, ಇದು dl, ಈ ಡೈರೆಕ್ಷನ್ ಇದೆ dl. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್, ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅಂದರೆ ಈ ಡೈರೆಕ್ಷನಲ್ಲಿ ಬರುತ್ತೆ. ಕರೆಕ್ಟಾ? ಸೊ ಅಂದರೆ ಈ ಡೈರೆಕ್ಷನ್ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದೇ ಡೈರೆಕ್ಷನ್ನಲ್ಲಿ ನಾವು ಹಾಕಿರೋದು ಇವಾಗ.
ಅದೇ ರೀತಿಯಾಗಿ ನಾವೀಗ ಇನ್ನೊಂದು ಕರೆಂಟ್ ಎಲಿಮೆಂಟ್ ಇದೆ ಅಲ್ಲ, ಅದಕ್ಕೆ ಅಪೋಸಿಟ್ ಆಗಿ ಈ ಒಂದು ಕರೆಂಟ್ ಎಲಿಮೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಮತ್ತು ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸಿಮಿಲರ್ಲಿ the magnetic field at point P due to the current element ಯಾವುದದು ಎ ಡ್ಯಾಶ್ ಬಿ ಡ್ಯಾಶ್ ಅನ್ನುವಂಥ ಕರೆಂಟ್ ಎಲಿಮೆಂಟ್ ಇಂದ. ಸೊ ಎ ಡ್ಯಾಶ್ ಬಿ ಡ್ಯಾಶ್ ಅನ್ನುವಂಥ ಕರೆಂಟ್ ಎಲಿಮೆಂಟ್ ಇಂದ ಎಷ್ಟು ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ರೀತಿಯಾಗಿ ನಾವು ಮಾಡೋದಾಯ್ತಂದ್ರೆ ದಟ್ ಆಲ್ಸೋ ಸೇಮ್ ಇದೇ ಥರನೇ ಇರುತ್ತೆ. ಡಿಸ್ಟೆನ್ಸ್ ಆರ್ ಇರುತ್ತೆ. ಸೊ ಲುಕ್ ಎಟ್ ಹಿಯರ್. ಸೊ ಡಿಸ್ಟೆನ್ಸ್ ಆರ್ ಇರುತ್ತೆ. ದ ಆಂಗಲ್ ಆಲ್ಸೋ 90 ಡಿಗ್ರಿ ಆಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ನಾವೇನಂತ ಬರೀಬೋದು, ಸಿಮಿಲರ್ ಎಕ್ಸ್ಪ್ರೆಷನ್ ಬರುತ್ತೆ. ಮತ್ತು ಡೈರೆಕ್ಷನ್ ಮಾತ್ರ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಆರ್ಗೆ ಅಂದರೆ ಈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಈ ರೀತಿ ಬರುತ್ತೆ. ಸೊ ಅದನ್ನು ನಾವು ನೋಟ್ ಮಾಡ್ಕೊಳ್ಳೋಣ ಇಲ್ಲಿ. μ0 divided by 4 pi I dl divided by r square along pn. ಇದು ಅಲಾಂಗ್ pn ಬರುತ್ತೆ. ಅದನ್ನು ನಾವು ಇವಾಗ ಡ್ರಾ ಮಾಡೋಣ. ಸೊ ಇಲ್ಲಿ ಈ ಒಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಾನು ಡ್ರಾ ಮಾಡ್ತಾ ಇದ್ದೇನೆ. This is the another magnetic field produced by A dash B dash. This is along PN ಡೈರೆಕ್ಷನ್ ಅಲ್ಲಿರುತ್ತೆ. ಇದು ಕೂಡ ವ್ಯಾಲ್ಯೂ ನೋಡಿದಾಗ ಸೇಮ್ ವ್ಯಾಲ್ಯೂನೇ ಬಂದಿರುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಎರಡು ವೆಕ್ಟರ್ಸ್, ಈ ಎರಡು ಮ್ಯಾಗ್ನೆಟಿಕ್ ಫೀಲ್ಡನ್ನು ರಿಸಾಲ್ವ್ ಮಾಡ್ಕೊತೀನಿ. ರಿಸಾಲ್ವ್ ಅಂದರೆ ಆಲ್ರೆಡಿ ನಾವು ಕಲ್ತಿದ್ದೀವಿ, ರೆಕ್ಟ್ಯಾಂಗ್ಯುಲರ್ ರೆಸೊಲ್ಯೂಷನ್ ಆರ್ ಸ್ಪ್ಲಿಟಿಂಗ್ ಆಫ್ ಎ ವೆಕ್ಟರ್ ಇಂಟು 2 components. So I will resolve these two now. So after resolving, how I will get? ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥದ್ದನ್ನು ನಾನಿಲ್ಲಿ ರಿಸಾಲ್ವ್ ಮಾಡ್ತಾ ಇದ್ದೀನಿ. 1 component. This is 1 component and again perpendicular to it. ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ ಇಷ್ಟು ಡಿಸ್ಟೆನ್ಸ್. ಅದೇ ರೀತಿ ದಿಸ್ ಕಾಂಪೊನೆಂಟ್ ಆಲ್ಸೋ ಐ ವಿಲ್ ರಿಸಾಲ್ವ್. ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಐ ವಿಲ್ ರಿಸಾಲ್ವ್. ಸೊ ಇದನ್ನು 2 ಕಾಂಪೊನೆಂಟ್ ಆಗಿ ನಾನು ಸ್ಪ್ಲಿಟ್ ಮಾಡಿದೆ. ಇದನ್ನು ಕೂಡ ಈ ರೀತಿ ನಾನು ಸ್ಪ್ಲಿಟ್ ಮಾಡ್ತೀನಿ 2. ಅನದರ್ ಕಾಂಪೊನೆಂಟ್ ಆಲ್ಸೋ ಲೈಸ್ ಇನ್ ದಿಸ್. ಸೊ ಹಾಗಾದರೆ ಇಲ್ಲಿ ಬಂದಿರತಕ್ಕಂಥ ಕಾಂಪೊನೆಂಟ್ಸ್ ಯಾವ್ಯಾವು ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ಈ ಆ್ಯಂಗಲ್ ಪೈ ಅಂತ ನಾವು ತೆಗೆದುಕೊಂಡಿರೋದ್ರಿಂದ ಈ ಆ್ಯಂಗಲ್ ಕೂಡ ಪೈ ಆಗಿರುತ್ತೆ. ಬಿಕಾಸ್ ಇದು ಪರ್ಪೆಂಡಿಕ್ಯುಲರ್ ಇದೆ, ಇದು ಕಾಮನ್ ಆ್ಯಂಗಲ್. ಇದು ನಾವು ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ ಪೈ ಇಸ್ಕೋಷ್ಟು 90 ಇರುತ್ತೆ. ಅದೇ ಎಕ್ಸ್ ಪ್ಲಸ್ ದಿಸ್ ಆ್ಯಂಗಲ್ ಆಲ್ಸೋ 90 ಇರೋದ್ರಿಂದ ಈ ಆ್ಯಂಗಲ್ ಕೂಡ ಪೈ ಬಂದಿರುತ್ತೆ. ಅದು ಜಾಮೆಟ್ರಿ ಪ್ರಕಾರ ನಾವು ನೋಡ್ಬೋದು. ಸಿಮಿಲರ್ಲಿ ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಪೈ. ಹಾಗಾದರೆ ಇದು ಯಾವ ಕಾಂಪೊನೆಂಟು? ವಿಚ್ ಇನ್ಕ್ಲೂಡ್ಸ್ ದ ಕಾಂಪೊನೆಂಟ್ ಆ ಆ್ಯಂಗಲ್ಗೆ ಅಟ್ಯಾಚ್ ಆಗಿರುತ್ತೆ. ಅಂದರೆ ಅದು ಯಾವ ಕಾಂಪೊನೆಂಟ್ ಆಗಿರುತ್ತೆ ಅಂದರೆ ಕಾಸ್ ಕಾಂಪೊನೆಂಟ್ ಆಗಿರುತ್ತೆ. ಹಾಗಾದರೆ ಡಿ ಬಿ ಕಾಂಪೊನೆಂಟ್ ಇದೆ ಯಾವುದಂದ್ರೆ ಡಿ ಬಿ ಕಾಸ್ ಪೈ. ಡಿ ಬಿ ಕಾಸ್ ಪೈ. ಹಾಗಾದರೆ ಇದು ಯಾವುದು ಅಂದರೆ ಡಿ ಬಿ ಸೈನ್ ಪೈ. ಇದರದ್ದು ಕಾಂಪೊನೆಂಟ್ ಡಿ ಬಿ ಸೈನ್ ಪೈ ಕಾಂಪೊನೆಂಟ್. ಸಿಮಿಲರ್ಲಿ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಪಿ ಎನ್ ಅಲ್ಲಿರ್ತಕ್ಕಂಥ ಅದನ್ನು ನಾವು ಸ್ಪ್ಲಿಟ್ ಮಾಡಿದಾಗ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ ಆಗಿ. ಸೊ ಇಲ್ಲಿ ಬರೋದು ಯಾವುದಂದ್ರೆ ಡಿ ಬಿ ಕಾಸ್ ಪೈ, ಹಾಗೂ ಇಲ್ಲಿ ಬರೋ ಕಾಂಪೊನೆಂಟು ಡಿ ಬಿ ಸೈನ್ ಪೈ.
ಈಗ ನೀವು ಕಾಂಪೊನೆಂಟ್ಸ್ನ ಅಬ್ಸರ್ವ್ ಮಾಡೋದಾಯ್ತಂದ್ರೆ ಈ ಎರಡು ಕಾಂಪೊನೆಂಟ್ಸ್ ಒಂದು ವರ್ಟಿಕಲ್ ಕಾಂಪೊನೆಂಟ್ಸ್ ಏನಿದಾವಲ್ಲ ಅಲಾಂಗ್ y ಆಕ್ಸಿಸ್ ಅಲ್ಲಿ ಇರ್ತಕ್ಕಂಥವು ಅವೆರಡು ಈಕ್ವಲ್ ಅಂಡ್ ಅಪೋಸಿಟ್ ನೋಡಿ. ಡಿ ಬಿ ಕಾಸ್ ಪೈ ಇದು ಅಪ್ವರ್ಡ್ ಇದೆ, ಇದು ಡೌನ್ವರ್ಡ್ ಇದೆ. ದೇ ವಿಲ್ ಕ್ಯಾನ್ಸಲ್ ಈಚ್ ಅದರ್ ದೀಸ್ ಕಾಂಪೊನೆಂಟ್ಸ್. ಆ್ಯಂಡ್ ಈ ಎರಡು ಕಾಂಪೊನೆಂಟ್ ಅನ್ನು ನೋಡೋದಾಯ್ತಂದ್ರೆ ಇವೆರಡು ಒಂದೇ ಡೈರೆಕ್ಷನ್ದಲ್ಲಿ ಇರೋದ್ರಿಂದ ದೇ ವಿಲ್ ಆ್ಯಡ್ ಅಪ್. ಹಾಗಾದರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಎರಡು ಒಂದು ಕರೆಂಟ್ ಎಲಿಮೆಂಟ್ ಇಂದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಅಂದರೆ ಡಿ ಬಿ ಸೈನ್ ಪೈ ಪ್ಲಸ್ ಡಿ ಬಿ ಸೈನ್ ಪೈ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ಈ ಎಂಟೈರ್ ಸರ್ಕ್ಯುಲರ್ ಕಾಯಿಲ್ ಅನ್ನು ಕನ್ಸಿಡರ್ ಮಾಡೋದಾಯ್ತಂದ್ರೆ ಈ ಕಾಂಪೊನೆಂಟ್ ಇವೆರಡರಿಂದ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಎರಡು ಒಂದು ಕರೆಂಟ್ ಎಲಿಮೆಂಟ್ ಇಂದ ಬಂದಿರತಕ್ಕಂಥ ಡಿ ಬಿ ಸೈನ್ ಪೈನ ಆ್ಯಡ್ ಮಾಡಿದ್ವಿ, ಕರೆಕ್ಟಾ? ಅದರ ಪಕ್ಕದಲ್ಲಿ ಇನ್ನೊಂದು ಕಾಂಪೊನೆಂಟ್ ತಗೊಳ್ಳಿ, ಈ ಎರಡು ಅಂದರೆ ದಿಸ್ ಕಾಂಪೊನೆಂಟ್ ಆ್ಯಂಡ್ ದಿಸ್ ಕಾಂಪೊನೆಂಟ್ ಪಕ್ಕದಲ್ಲಿ. ಸೊ ಅದನ್ನು ನಾನು ಇನ್ನೂ ವಿವರವಾಗಿ ನಿಮಗೆ ಹೇಳ್ತೀನಿ. ಅಂದಾಗ ನಾವು ಇಲ್ಲಿ ಈ ಎರಡು ಎಲಿಮೆಂಟಿಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪಾಯಿಂಟ್ ಪಿಯಲ್ಲಿ ನೋಡಿದಾಗ ಅದರ ಒಂದು ಡಿ ಬಿ ಸೈನ್ ಪೈನ ನಾವು ಆ್ಯಡ್ ಮಾಡಿದ್ವಿ, ಯಾಕಂದರೆ ಡಿ ಬಿ ಕಾಸ್ ಪೈ ಎರಡು ಕ್ಯಾನ್ಸಲ್ ಆಗಿತ್ತು. ಅದೇ ರೀತಿ ಅದರ ಪಕ್ಕದಲ್ಲಿರ್ತಕ್ಕಂಥ ಇನ್ನೂ ಎರಡು ಕಾಂಪೊನೆಂಟ್ ಅವುಗೂ ಕೂಡ ಡಯಾಮೆಟ್ರಿಕಲಿ ಅಪೋಸಿಟ್ ಆಗಿರ್ತವೆ ಈ ರೀತಿಯಾಗಿ. ಸೊ ಅದನ್ನು ನಾವು ಇದೇ ರೀತಿ ಮಾಡಿದಾಗ ಅದರದ್ದು ಕೂಡ ಡಿ ಬಿ ಸೈನ್ ಪೈ ಆ್ಯಡ್ ಆಗುತ್ತೆ, ಡಿ ಬಿ ಕಾಸ್ ಪೈ ಕ್ಯಾನ್ಸಲ್ ಆಯಿತು. ಸೊ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಇನ್ನೂ ಎರಡು ಕಾಂಪೊನೆಂಟ್ ಅಂತ ತಗೊಂಡಾಗ ಅದರದ್ದು ಡಿ ಬಿ ಸೈನ್ ಪೈ ಆ್ಯಡ್ ಮಾಡಬೇಕು, ಡಿ ಬಿ ಕಾಸ್ ಪೈ ಕ್ಯಾನ್ಸಲ್ ಆಯಿತು. ಸೊ ಈ ರೀತಿ ನಾವು ಎಂಟೈರ್ ಕಾಯಿಲನ್ನು ನಾವು ನೋಡಿದಾಗ ಆ ಎಂಟೈರ್ ಕಾಯಿಲ್ನಲ್ಲಿ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳ ಡಿ ಬಿ ಸೈನ್ ಪೈನ ಆ್ಯಡ್ ಮಾಡಬೇಕಾಗತ್ತೆ. ಓನ್ಲಿ ವಿ ನೀಡ್ ಟು ಆ್ಯಡ್ ಡಿ ಬಿ ಸೈನ್ ಪೈ ಕಾಂಪೊನೆಂಟ್ಸ್ ಫ್ರಮ್ ಆಲ್ ದಿ ಕರೆಂಟ್ ಎಲಿಮೆಂಟ್ಸ್ ವಿಚ್ ಆರ್ ದೇರ್ ಇನ್ ದಿಸ್ ಕಾಯಿಲ್. ಈ ಕಾಯಿಲ್ನಲ್ಲಿರ್ತಕ್ಕಂಥ ಎಲ್ಲ ಒಂದು ಕರೆಂಟ್ ಎಲಿಮೆಂಟ್ಸ್ನ ಡಿ ಬಿ ಸೈನ್ ಪೈನ ನಾವು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದನ್ನು ನಾವು ಇಂಟಗ್ರೇಷನ್ ಇಂದ ಮಾಡಬಹುದು. ಇಫ್ ಯು ಇಂಟಗ್ರೇಟ್ ಡಿ ಬಿ ಸೈನ್ ಪೈ ವ್ಯಾಲ್ಯೂಸ್ ಫ್ರಮ್ ಆಲ್ ದೀಸ್ ಕರೆಂಟ್ ಎಲಿಮೆಂಟ್ಸ್ that are present over this conductor circular coil, you will get the total magnetic field. That is our idea now. That means here on resolving dB cos pi, on resolving dB I will get dB cos pi and dB cos pi. They will cancel each other because they are equal and opposite, and dB sin pi add ಆಗುತ್ತೆ. ಮತ್ತು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಕಾಯಿಲ್ ಇಂದ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಾವು ಇಂಟಿಗ್ರೇಷನ್ ಮಾಡಬೇಕು. ಯಾವುದನ್ನ? ಡಿ ಬಿ ಸೈನ್ ಪೈ ಡ್ಯೂ ಟು ಆಲ್ ದ ಎಲಿಮೆಂಟ್ಸ್ ದಟ್ ಆರ್ ಪ್ರೆಸೆಂಟ್ ಓವರ್ ದಿಸ್ ಕಾಯಿಲ್. ಓಕೆ, ದಟ್ ವಿ ವಿಲ್ ಡೂ. Therefore, on resolving the magnetic fields as shown in the figure, the components dB cos pi cancel each other. ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ. ಯಾವುದು? dB cos pi. And the components dB sin pi add up. ಅವು ಆ್ಯಡ್ ಆಗ್ತಾ ಹೋಗ್ತವೆ. ಅಂದರೆ ಪ್ರತಿಯೊಂದು ಕರೆಂಟ್ ಎಲಿಮೆಂಟಿಂದ ನಾವು ಡಿ ಬಿ ಸೈನ್ ಪೈನ ಆ್ಯಡ್ ಮಾಡ್ತಾ ಹೋದಾಗ ಸೊ ಎಂಟೈರ್ ಈ ಒಂದು ಸರ್ಕ್ಯುಲರ್ ಕಾಯಿಲಿಂದ ಏನು ಕರೆಂಟ್ ಎಲಿಮೆಂಟ್ಸ್ ಇರ್ತವೆ ಆ ಎಲ್ಲ ಕಾಯಿಲ್ಸ್ ಕರೆಂಟ್ ಎಲಿಮೆಂಟ್ಸ್ನ ಡಿ ಬಿ ಸೈನ್ ಪೈನ ನಾವು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಅದು ನಾವು ಇಂಟಗ್ರೇಷನ್ ಮಾಡೋ ಮುಖಾಂತರ ಪಡಿಬೋದು. ಸೊ ದೇರ್ ಫೋರ್ the magnetic field due to the entire circular coil at a point P is so that is B, total magnetic field. Okay, so that is equals to integration of dB sin pi. dB sin pi ಏನೇನಿದೆ ಎಲ್ಲ ಒಂದು ಎಲಿಮೆಂಟ್ಸ್ದು ಆ dB sin pi ನ ನಾವು ಇಂಟಗ್ರೇಷನ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಸೊ ಇವಾಗ ನಾವು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. B is equals to
What is dB? dB I got here. That value I will substitute. dB, that is mu naught divided by 4 pi I dl divided by r square into, this is what dB, into sin pi as it is. ಅಂಡ್ ಈ ಒಂದು ಇಂಟಿಗ್ರೇಷನ್ದಲ್ಲಿ ನಾವು ನೋಡೋದಾಯ್ತಂದ್ರೆ ಏನೇನು ಕಾನ್ಸ್ಟೆಂಟ್ಸ್ ಇದಾವೆ ಅಂದರೆ ಇದರಲ್ಲಿ ವೇರಿ ಆಗಲಾರ್ದ ಕ್ವಾಂಟಿಟೀಸ್ ಯಾವ್ಯಾವ ಇದಾವೆ ಅವನ್ನ ನಾವು ಇಂಟಿಗ್ರೇಷನ್ ಹೊರಗಡೆ ತಗೋಬಹುದು. ಸೊ ಮ್ಯೂನಾ ಡಿವೈಡ್ ಬೈ 4 pi ಇದು ಕಾನ್ಸ್ಟೆಂಟ್. ಇಲ್ಲಿ ಕರೆಂಟ್ ಏನು ಚೇಂಜ್ ಆಗಲ್ಲ, ಪ್ರತಿಯೊಂದು ಎಲಿಮೆಂಟ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ, ದಟ್ ಈಸ್ ಐ. ಯಾವುದೋ ಕರೆಂಟ್ ಎಲಿಮೆಂಟ್ ತಗೊಳ್ಳಿ ಅಲ್ಲಿ ಕರೆಂಟ್ ಐನೇ ಇರುತ್ತೆ. ಆನಂತರ ಡಿಸ್ಟನ್ಸ್ ಆಫ್ ದಿ ಕರೆಂಟ್ ಎಲಿಮೆಂಟ್ ಫ್ರಮ್ ದ ಪಾಯಿಂಟ್, ಪ್ರತಿಯೊಂದು ಪಾಯಿಂಟಿಂದ ನೀವು ಯಾವುದೇ ಎಲಿಮೆಂಟ್ ತಗೊಳ್ಳಿ, ಯಾವುದೇ ಕರೆಂಟ್ ಎಲಿಮೆಂಟನ್ನು ತಗೊಳ್ಳಿ, ಅದರಿಂದ ಆರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಈ ಪಾಯಿಂಟ್ ಆರ್ ಫಾರ್ ಎಕ್ಸಾಂಪಲ್ ಅದು ಸರ್ಕ್ಯುಲರ್ ಆಗಿರೋದ್ರಿಂದ ಪ್ರತಿಯೊಂದು ಪಾಯಿಂಟ್ ಕೂಡ ಅದು ಆರ್ ಡಿಸ್ಟೆನ್ಸಲ್ಲೇ ಇರುತ್ತೆ. ಸೊ ಲೈಕ್ ದಿಸ್, ಈ ಪಾಯಿಂಟ್ ಇಲ್ಲಿಂದ ಆದ ತಗೊಳ್ಳಿ, ಇಲ್ಲಿಂದ ಆದ ತಗೊಳ್ಳಿ, ಇಲ್ಲಿಂದ ಆದ ತಗೊಳ್ಳಿ. ಸೊ ಇದು ಡಿಸ್ಟೆನ್ಸ್ ಆರ್, ಅದನ್ನು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಆ್ಯಂಗಲ್ ಕೂಡ ಸೇಮ್ ಇರುತ್ತೆ, ಆ್ಯಂಗಲ್ ಏನು ಚೇಂಜ್ ಆಗಲ್ಲ. ಸೊ ಇಲ್ಲಿಂದ ನೀವು ಬೆಳೆದಾಗ ಕೂಡ ಸೊ ಅಲ್ಲಿ ಬರ್ತಕ್ಕಂಥ ಒಂದು ಆ್ಯಂಗಲ್ ಏನಾಗಿರುತ್ತೆ, ಇದನ್ನು ಕೂಡ ಪೈನೇ ಇರುತ್ತೆ. ಹಾಗಾಗಿ ಸೈನ್ ಪೈ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಎಲ್ಲ ಕಾನ್ಸ್ಟೆಂಟ್ಸ್ ಥಿಂಗ್ಸನ್ನು ನಾವಿಲ್ಲಿ ಸೊ ವಿ ಕ್ಯಾನ್ ಟೇಕ್ ಔಟ್ಸೈಡ್ ದ ಇಂಟಿಗ್ರೇಷನ್. ಸೊ ಹಾಗಾದರೆ ಇಲ್ಲಿ ಕಾನ್ಸ್ಟೆಂಟ್ ಉಳಿಲಾರ್ದು ಏನಪ್ಪ ಅಂತಂದರೆ ಡಿ ಎಲ್, ಅಂದರೆ ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟ್. ನಾವು ಒಂದರಿಂದ ಇನ್ನೊಂದು ಎಲಿಮೆಂಟ್ ತಗೊಂಡಾಗ ಆ ಲೆಂತ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಲೆಂತು ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಎಲಿಮೆಂಟ್ ಆಯಿತು, ಇನ್ನೊಂದು ಎಲಿಮೆಂಟ್ ತೊಗೊಂಡಾಗ, ಎರಡು ಎಲಿಮೆಂಟ್ ತೊಗೊಂಡಾಗ ಎರಡು ಎಲಿಮೆಂಟ್ ಲೆಂತ್ ಜಾಸ್ತಿ ಆಯಿತು, ಮೂರು ಎಲಿಮೆಂಟ್ ತೊಗೊಂಡಾಗ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ವೇರಿಯಿಂಗ್ ಇಯರ್. ಮ್ಯೂ ನಾಟ್ ಡಿವೈಡೆಡ್ ಬೈ 4 pi I dl divided by r square into sin theta. Sorry, sin pi is constant here. And what left inside the integration is only dl. And we call this one as equation 1. Equation 1. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಾಂಟಿಟಿಯ ವ್ಯಾಲ್ಯೂಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದೇ ಆಯ್ತಂದ್ರೆ ಈ ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನಾವು ಪ್ರತಿಯೊಂದು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡೋದು ಏನಂತಂದರೆ, ಸೊ ಫಸ್ಟ್ ಆಫ್ ಆಲ್ ಮ್ಯೂನಾ ಡಿವೈಡ್ ಬೈ 4 pi I dl, ಸಾರಿ ಇಲ್ಲಿ dl we have to take here only I divided by r square sin pi ಇಂಟಿಗ್ರೇಷನ್ ಆಫ್ ಡಿ ಎಲ್ ಇದೆ. ಓಕೆ, ಸೊ ಇಲ್ಲಿ ಐ ನಮಗೆ ಗೊತ್ತಿರ್ತಕ್ಕಂಥದ್ದು, ಆರ್ ವ್ಯಾಲ್ಯೂವನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಆ್ಯಂಡ್ ಡಿಸ್ಟೆನ್ಸ್ ಎಕ್ಸ್ ಇಯರ್. ಸೊ ಫ್ರಮ್ ಫಿಗರ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಈಸ್ ದಿ hypotenuse and this is radius r and this is x distance. So from Pythagoras theorem I can write here r square is equals to capital R square plus x square irutte. So that is r square plus x square. So that I will write here. From figure r square value is equals to capital R square plus x square ಆಗಿರುತ್ತೆ. Okay, and then sin pi ವ್ಯಾಲ್ಯೂ ಇದೆ ಇನ್ನೊಂದು. sin pi ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋಣ. sin pi ವ್ಯಾಲ್ಯೂ ಅಂದರೆ ಸೈನ್ ಏನಪ್ಪ ಡೆಫಿನೇಷನ್, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಇದೆ. ಸೊ ಲುಕ್ ಎಟ್ ಹಿಯರ್, ಅಪೋಸಿಟ್ ಸೈಡ್ ಯಾವುದು, ಒಂದು ಟ್ರಯಾಂಗಲ್, ಇದು ರೈಟ್ ಆಂಗಲ್ ಟ್ರಯಾಂಗಲ್, ಇದು ಸೈನ್ ಪೈ, ಇದು ಪೈ. ಅಪೋಸಿಟ್, ಈ ಪೈಗೆ ಅಪೋಸಿಟ್ ಇರೋದು ಆರ್ divided by hypotenuse is capital R. So that value I will write now. Okay, so what it is now, opposite side is R divided by hypotenuse is small r. That is also equals to R divided by, what is R? So R square value ಸಿಕ್ಕಿದೆ ಅಲ್ಲ, ಹಾಗಾದ್ರೆ R ಅಂದ್ರೆ ಏನಾಗಿರುತ್ತೆ, ರೂಟ್ ಸ್ಕ್ವೇರ್ ರೂಟ್ ಆಫ್ r square plus x square. ನೋಡಿ, ಆರ್ ಸ್ಕ್ವೇರ್ ವ್ಯಾಲ್ಯೂ ಇಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಹಾಗಾದ್ರೆ ಆರ್ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂತು.
ಸೊ ಈ ವ್ಯಾಲ್ಯೂವನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ಥರ್ಡ್ ಒನ್ ಏನು, ಇಂಟಿಗ್ರೇಷನ್ ಆಫ್ ಡಿ ಎಲ್ ಎಷ್ಟು ಬರುತ್ತೆ? ಇಂಟಿಗ್ರೇಷನ್ ಆಫ್ ಡಿ ಎಲ್ ಅನ್ನು ನಾವು ನೋಡೋದಾಯ್ತಂದ್ರೆ ಏನಿದು ಡಿ ಎಲ್ ಇಂಟಿಗ್ರೇಷನ್ ಅಂದ್ರೆ ಕಂಪ್ಲೀಟ್ ಈ ಒಂದು ಸರ್ಕ್ಯುಲರ್ ಕಾಯಿಲ್ ನಾವು ಡಿ ಎಲ್ ವ್ಯಾಲ್ಯೂಸ್ ಅನ್ನು ನಾವು ಆ್ಯಡ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ? ಇದು ಡಿ ಎಲ್, ಸೊ ಈ ರೀತಿ ಡಿ ಎಲ್, ಸೊ ಎಲ್ಲ ಲೆಂತ್ ಏನೇನಿದೆ ಸ್ಮಾಲ್ ಲೆಂತ್ಸ್, ಈ ಸ್ಮಾಲ್ ಲೆಂತ್ ಕಂಟಿನ್ಯೂಸ್ ಸಮೇಷನ್ ಇಂಟಿಗ್ರೇಷನ್ ಅಂದರೆ, ಸೊ ಈ ಲೆಂತ್ಸ್ ಎಲ್ಲ ಸ್ಮಾಲ್ ಲೆಂತ್ಸ್ ನಾವು ಆ್ಯಡ್ ಮಾಡ್ತಾ ಹೋದಾಗ ಟೋಟಲ್ ಲೆಂತ್ ಆಫ್ ದಿ ಸರ್ಕ್ಯುಲರ್ ಕಾಯಿಲ್ ಅಂದ್ರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಸಿಗುತ್ತೆ. ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಂದ ನಾವು ಏನು ಪಡಿಬಹುದು ಅಂದ್ರೆ, ಇಫ್ ಯು ಇಂಟಿಗ್ರೇಟ್ ದಟ್, ಸೊ ಯು ವಿಲ್ ಗೆಟ್ ಹಿಯರ್ ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಸ್ ಗೋಸ್ ಟು ಸರ್ಕಂಫರೆನ್ಸ್. ಇನ್ ದಿಸ್ ಕೇಸ್ ಯು ವಿಲ್ ಗೆಟ್ ಸರ್ಕಂಫರೆನ್ಸ್, ವೃತ್ತದ ಒಂದು ಪರಿಧಿ ಸಿಗುತ್ತೆ ನಮಗೆ. ಆ ಸರ್ಕಂಫರೆನ್ಸ್ ಫಾರ್ಮುಲಾ ಏನಿದೆ ಅಂದ್ರೆ 2πr ಬರುತ್ತೆ. ಈ ಎಲ್ಲ ವ್ಯಾಲ್ಯೂಸ್ ಅನ್ನ ನಾವು ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. So therefore equation 1 becomes, on substituting equation 1 becomes b is equals to what is the value of mu naught divided by 4 pi as it is? Equation 1 nilide I as it is r square. What is the value of r square? I will substitute here. R square plus x square into sin pi value. What is sin pi value? I wrote here, I will write here also. Sin pi into integration of dl value, that is 2πr. ಓಕೆ, ಈ ಎಲ್ಲ ವ್ಯಾಲ್ಯೂಸ್ ಅನ್ನ ನಾವು ಸಿಂಪ್ಲಿಫೈ ಮಾಡೋದಾಯ್ತು ಅಂದ್ರೆ ಏನ್ ಬರುತ್ತೆ ಇಲ್ಲಿ? ಸೊ ನೋಡಿ, mu naught divided by 4 pi as it is, I will write here mu naught divided by 4 pi as it is. I 2pi r into r, 2pi r square ಆಗುತ್ತೆ. ಹಾಗಾಗಿ 2pi as it is here, I only one I, r into r square, ir square whole divided by, so look at here, this term and under root of the same term here, r square plus x square under root of r square plus x square. ಇದರ ಪವರ್, ಎಂಟೈರ್ ಪವರ್ ಏನಿರುತ್ತೆ ಇದು 1/2, ರೂಟ್ ಅಂದ್ರೆ ಪವರ್ 1/2, ಅಂಡ್ ಇದರ ಪವರ್, ಎಂಟೈರ್ ಪವರ್ ಇದ್ರದ್ದು 1. ಸೊ ಹಾಗಾಗಿ ಇಂಟು ಆಗಿದೆ. ಸೊ ಪವರ್ನ ನಾವು ಆ್ಯಡ್ ಮಾಡಬೇಕು ಅಕಾರ್ಡಿಂಗ್ ಟು ಲಾಸ್ ಆಫ್ ಇಂಡೈಸಸ್. ಸೊ ಇಲ್ಲಿ ಪವರ್ 1, ಇದು ಪವರ್ 1/2, 1 plus 1/2 3/2 ಆಗುತ್ತೆ. ಸೊ ಟೋಟಲ್ r square ಪ್ಲಸ್ x square ಹೋಲ್ ಪವರ್ 3/2. ಸೊ ಈ ರೀತಿಯಾಗಿ ನಮಗೆ ಕಂಪ್ಲೀಟ್ ಆಗಿ ಈ ಒಂದು ಎಕ್ಸ್ಪ್ರೆಷನ್ ಸಿಗುತ್ತೆ. ಸೊ ನಾವು ಈ ರೀತಿ ಅದನ್ನ ನೋಟ್ ಮಾಡ್ಕೋಬಹುದು. b is equals to mu naught divided by 4 pi 2pi ir square divided by r square plus x square whole power 3/2. ಅಥವಾ ಇಲ್ಲಿ 2pi and 4pi ಒನ್ಸ್ ಟೂಸ್ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಈ ಫಾರ್ಮಲ್ಲಿ ಕೂಡ ಬರೀಬಹುದು. mu naught divided by 2 ir square divided by r square plus x square whole power 3/2. ಸೊ ಅದೇ ರೀತಿ ಫಾರ್ n ಟರ್ನ್ಸ್, ಸಪೋಸ್ ಆ ಕಾಯಿಲಲ್ಲಿ ನಂಬರ್ ಆಫ್ ಟರ್ನ್ಸ್ 2 ಟರ್ನ್ 3 ಟರ್ನ್ n ಟರ್ನ್ಸ್ ಏನಾದರೂ ಇತ್ತು ಅಂದರೆ, ಸೊ ಅದನ್ನು ಈ ರೀತಿಯಾಗಿ ನಾವು ಬರೀಬಹುದು. b is equals to mu naught divided by 4 pi, n ಅಷ್ಟೇ ಮಲ್ಟಿಪ್ಲೈ ಆಗುತ್ತೆ. ಸೇಮ್ ಫಾರ್ಮುಲಾ, ಓನ್ಲಿ ವಿ ನೀಡ್ ಟು ಡೂ ಇಸ್ ಮಲ್ಟಿಪ್ಲೈ n. mu naught divided by 4 pi 2pi n ir square divided by r square plus x square whole power 3/2 r. So it is also given as mu naught divided by 2 n ir square divided by r square plus x square whole power 3/2. So this is about the derivation. Very important. ಪ್ರತಿಯೊಂದು ಸ್ಟೆಪ್ ಅನ್ನು ನೀವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. I hope I try my level best to convey this derivation. Thank you one and all.